ಹೆಣ್ಣಿನ ವೇಷದಲ್ಲಿ ಬೆಡ್ರೂಮಿಗೆ ಬಂದ ನನ್ನ ಗಂಡನ ಬಾಸ್. ಇವಳು ರಾಣಿ ಅಂತ. ರಾಣಿ ಕೋರ್ಟ್ನಲ್ಲಿ ಮುಕುಂದ್ ನನ್ನನ್ನು ರೇಪ್ ಮಾಡಲು ನೋಡಿದ್ದು ಅಂತ ಜಡ್ಜ್ಗೆ ಹೇಳುತ್ತಾಳೆ. ಆವಾಗ ಮಂಗಳಮುಖಿಯ ವೇಷದಲ್ಲಿ ಬಂದಂತಹ ಮುಕುಂದ್ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಹೇಗೆ ರೇಪ್ ಮಾಡಲಿ ಅಂತ ಜಡ್ಜ್ ನನ್ನು ಕೇಳುತ್ತಾನೆ. ಆವಾಗ ಅದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತದೆ. ನಂತರ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ರಾಣಿಯ ಗಂಡ ವಿಶಾಲ್ ಮುಕುಂದನ ಆಫೀಸ್ನಲ್ಲಿ ವರ್ಕ್ ಮಾಡುತ್ತಿರುತ್ತಾನೆ. ಮುಕುಂದ್ ವಿಶಾಲ್ಗೆ ತನ್ನ ಮನೆಯನ್ನ ಬಾಡಿಗೆ ಕೊಟ್ಟು ಪ್ರತಿದಿನ ವಿಶಾಲ್ಗೆ ಕಾರಿನಲ್ಲಿಯೇ ಲಿಫ್ಟ್ ಕೊಡುತ್ತಿರುತ್ತಾನೆ. ಹೀಗಿರುವಾಗ ಒಂದು ದಿನ ವಿಶಾಲ್ ತನ್ನ ಲಂಚ್ ಬಾಕ್ಸ್ ಮರೆತು ಹೋಗಿರುತ್ತಾನೆ. ನಂತರ ರಾಣಿ ಅದನ್ನು ನೆನಪಿಸಿ ವಿಶಾಲ್ಗೆ ಕೊಡುತ್ತಾಳೆ. ಅವಾಗ ಮುಕುಂದ್ ರಾಣಿಯನ್ನ ನೋಡುತ್ತಿರುತ್ತಾನೆ. ಆಫೀಸ್ಗೆ ಹೋದ ಮೇಲೆ ಮುಕುಂದ್ನ ಪಿಎ ಸೋನು ಅಲ್ಲಿಗೆ ಬರುತ್ತಾಳೆ. ನಂತರ ಮುಕುಂದ್ ವಿಶಾಲ್ಗೆ ಕೆಲಸ ಒಪ್ಪಿಸಿ ಮಾಡುವಂತೆ ಹೇಳ್ತಾನೆ. ಅದೇ ಸಮಯಕ್ಕೆ ರಾಣಿ ವಿಶಾಲ್ಗೆ ಫೋನ್ ಮಾಡ್ತಾಳೆ. ಆ ಮುಕುಂದ್ಗೆ ಅದು ರಾಣಿಯನ್ನ ನೆನಪಿಸಿಕೊಂಡು ನೇರವಾಗಿ ರಾಣಿಯ ಹತ್ತಿರ ಹೋಗುತ್ತಾನೆ. ಅವಾಗ ರಾಣಿ ಮನೆಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ. ನಂತರ ರಾಣಿಗೆ ಅಲ್ಲಿ ಯಾರೋ ಬಂದ ಹಾಗೆ ಭಾಸವಾಗುತ್ತದೆ. ನಂತರ ಮುಕುಂದ ಅವಳಿಂದ ಬಚ್ಚಿಟ್ಟುಕೊಂಡು ಅವಳ ರೂಮ್ನಲ್ಲಿ ಒಂದು ಸೀರೆಯನ್ನು ಕದ್ದು ಅದನ್ನು ಮುದ್ದಾಡಲು ಶುರು ಮಾಡುತ್ತಾನೆ. ಅವಳ ಕೈಗೆ ಸಿಗದೆ ಪಾರಾಗುತ್ತಾನೆ. ರಾಣಿ ಸ್ನಾನ ಮಾಡಲು ಬಾತ್ರೂಮಿಗೆ ಹೋಗುತ್ತಾಳೆ. ಆವಾಗ ಮುಕುಂದ ಅವಳನ್ನು ಕದ್ದು ನೋಡಲು ಹೋಗುತ್ತಾನೆ. ಅಷ್ಟರಲ್ಲಿ ವಿಶಾಲ್ ರಾಣಿಗೆ ಫೋನ್ ಮಾಡುತ್ತಾನೆ. ನಂತರ ಹೆದರಿದ ಮುಕುಂದ ನೇರವಾಗಿ ಆಫೀಸಿಗೆ ಬಂದು ವಿಶಾಲ್ ಜೊತೆ ಊಟಕ್ಕೆ ಕುಳಿತುಕೊಳ್ತಾನೆ. ಆವಾಗ ಮುಕುಂದ ಊಟವನ್ನು ವಿಶಾಲ್ ಜೊತೆ ಎಕ್ಸ್ಚೇಂಜ್ ಮಾಡಿಕೊಂಡು ತಿನ್ನುವಾಗ ರಾಣಿ ಅಡಿಗೆ ತುಂಬಾ ಚೆನ್ನಾಗಿ ಮಾಡುತ್ತಾಳೆ. ಪ್ರತಿದಿನ ಇಂಥ ಊಟ ಸಿಗ್ಬೇಕಾದ್ರೆ ನೀನು ಪುಣ್ಯ ಮಾಡಿರ್ಬೇಕಂತ ವಿಶಾಲ್ಗೆ ಹೇಳ್ತಾನೆ. ಆಮೇಲೆ ವಿಶಾಲ್ ತನ್ನ ವರ್ಕ್ ಬೇಗ ಮುಗಿಸಿ ಇವತ್ತು ನನ್ನ ರಾಣಿಯನ್ನು ಹೊರಗಡೆ ಡಿನ್ನರ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಮುಕುಂದ ಹೇಳುತ್ತಾನೆ. ಆವಾಗ ಮುಕುಂದ ಆತನಿಗೆ ಮತ್ತೊಂದು ವರ್ಕ್ ಕೊಟ್ಟು ಇದು ತುಂಬಾ ಅರ್ಜೆಂಟ್ ಇದೆ ಅಂತ ಹೇಳಿ ಅವನ ಖಾಲಿಯಾದ ಲಂಚ್ ಬಾಕ್ಸ್ ತೆಗೆದುಕೊಂಡು ರಾಣಿ ಹತ್ತಿರ ಬರುತ್ತಾನೆ. ವಿಶಾಲ್ಗೆ ಸ್ವಲ್ಪ ವರ್ಕ್ ಇದೆ ಮುಗಿಸಿ ಆಮೇಲೆ ಬರುತ್ತಾನೆ ಅಂತ ಹೇಳಿ ಲಂಚ್ ಬಾಕ್ಸ್ ರಾಣಿ ಕೈ ಕೊಟ್ಟು ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡುತ್ತೀರಿ ಅಂತ ರಾಣಿಗೆ ಹೇಳುತ್ತಾನೆ. ಅವಾಗ ರಾಣಿ ಇವತ್ತು ನೀವು ಅಡಿಗೆ ಮಾಡಬೇಡಿ, ನಾನು ನಿಮಗೆ ಸ್ಪೆಷಲ್ ಅಡಿಗೆ ಮಾಡಿಕೊಂಡು ಬರುತ್ತೇನೆ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ಅಂತ ಮುಕುಂದಾಗೆ ಹೇಳುತ್ತಾಳೆ. ನಂತರ ಮುಕುಂದ ಅವಳನ್ನೇ ನೋಡುತ್ತಾ ಹೋಗುತ್ತಾನೆ. ಈ ಕಡೆ ನಡು ರಾತ್ರಿ ಆದರೂ ವಿಶಾಲ್ನ ವರ್ಕ್ ಮುಗಿಯುವುದಿಲ್ಲ. ನಂತರ ರಾಣಿ ಅಡಿಗೆ ಮಾಡಿಕೊಂಡು ಮುಕುಂದನ ಮನೆಗೆ ಹೋಗುತ್ತಾಳೆ. ಅವಾಗ ಮುಕುಂದ ಅವಳು ತಂದ ಊಟವನ್ನು ಅವಳ ಕೈಯಲ್ಲೇ ಟೇಸ್ಟ್ ಮಾಡಿ ನಿನ್ನ ಕೈಯಲ್ಲಿ ಜಾದೂ ಇದೆ ಅಂತ ಹೇಳಿ ಅವಳನ್ನು ಮುದ್ದಾಡಲು ಹೋಗುತ್ತಾನೆ. ಅವಾಗ ರಾಣಿ ನೀವೇನು ಮಾಡುತ್ತಿದ್ದೀರಿ ಅಂತ ಕೇಳುತ್ತಾಳೆ. ಆವಾಗ ಮುಕುಂದ ಅವಳು ತಂದ ಊಟವನ್ನು ಎಸೆದು ಅವಳನ್ನು ಎತ್ತಿಕೊಂಡು ಹೋಗಲು ನೋಡುತ್ತಾನೆ. ನಂತರ ಹೆದರಿದ ರಾಣಿ ಅವನ ಬೆನ್ನಿಗೆ ಕಚ್ಚಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ವಿಶಾಲ್ಗೆ ಹೇಳುತ್ತಾಳೆ. ಅದರಿಂದ ಕೋಪಗೊಂಡ ವಿಶಾಲ್ ಮುಕುಂದ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತಾನೆ. ಆವಾಗ ಮುಕುಂದ ನಾನೇನು ಮಾಡಿಲ್ಲ, ರಾಣಿ ತಪ್ಪು ತಿಳ್ಕೊಂಡಿದ್ದಾಳೆ ಅಂತ ವಿಶಾಲ್ಗೆ ಹೇಳುತ್ತಾನೆ. ನಂತರ ಆ ಕೇಸ್ ಕೋರ್ಟ್ ಮೆಟ್ಟಿಲೇರುತ್ತದೆ. ಆವಾಗ ರಾಣಿ ಮುಕುಂದನ ಮೇಲೆ ಅತ್ಯಾಚಾರದ ಆರೋಪ ಹೊರಿಸುತ್ತಾಳೆ. ಆವಾಗ ಮುಕುಂದ ಮಂಗಳಮುಖಿಯ ವೇಷದಲ್ಲಿ ಬಂದು ನಾನು ಪುರುಷನೇ ಅಲ್ಲ ಮಹಿಳೆಯಾಗಿದ್ದೇನೆ, ಈ ವಿಷಯ ನನಗೆ ಬಾಲ್ಯದಿಂದಲೇ ಗೊತ್ತಿದೆ, ಆದರೆ ಸಮಾಜಕ್ಕೆ ಎದರಿ ಇಷ್ಟು ದಿನ ಸುಮ್ಮನಿದ್ದೆ, ನಾನು ಸಹೋದರಿಯ ರೂಪದಲ್ಲಿ ರಾಣಿಯನ್ನ ಮುಟ್ಟಿದ್ದೇನೆ, ನಾನೀಗ ಸದ್ಯದಲ್ಲೇ ಆಪರೇಷನ್ ಕೂಡ ಮಾಡಿಸಬೇಕು, ನಾನು ಮಹಿಳೆಯಾಗಿ ರಾಣಿಗೇಕೆ ತೊಂದರೆ ಕೊಡಲಿ ಅಂತ ಸ್ಟೇಟ್ಮೆಂಟ್. ಆವಾಗ ರಾಣಿ ಇವನು ಸುಳ್ಳು ಹೇಳುತ್ತಿದ್ದಾನೆ ಅಂತ ವಾದ ಮಾಡುತ್ತಾಳೆ. ನಂತರ ಮುಕುಂದ ನನ್ನ ಪಿಎಸ್ ಸೋನು ನನ್ನ ಜೊತೆ ಅನೇಕ ಬಾರಿ ರೊಮ್ಯಾನ್ಸ್ ಪ್ರಯತ್ನ ಪಟ್ಟಿದ್ದಾಳೆ, ಆದರೆ ಇದುವರೆಗೂ ನಾನು ಅವಳನ್ನ ಟಚ್ ಕೂಡ ಮಾಡಿಲ್ಲ, ಬೇಕಾದರೆ ಅವಳನ್ನ ಕೇಳಿ ಅಂತ ಜಡ್ಜ್ಗೆ ಹೇಳುತ್ತಾನೆ. ಆವಾಗ ಸೋನು ಬಾಸ್ ಹೇಳಿದ್ದು ನಿಜ ಅಂತ ಜಡ್ಜ್ಗೆ ಹೇಳುತ್ತಾಳೆ. ನಂತರ ಜಡ್ಜ್ ಮುಕುಂದನಿಗೆ ಬೇಲ್ ಕೊಟ್ಟು ಅವನನ್ನು ಮೆಡಿಕಲ್ ಚೆಕಪ್ ಮಾಡಿಸುವಂತೆ ಪೊಲೀಸರಿಗೆ ಹೇಳ್ತಾರೆ. ನಂತರ ಮನೆಗೆ ಹೋದ ಮೇಲೆ ಮುಕುಂದ ಅಳಲು ಶುರು ಮಾಡ್ತಾನೆ. ಆವಾಗ ವಿಶಾಲ್ ಅವನ ಹತ್ತಿರ ಸಾರಿ ಕೇಳಿ ಇನ್ಮೇಲೆ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೇನೆ ಅಂತ ಹೇಳುತ್ತಾನೆ. ನಂತರ ರಾಣಿ ಹತ್ತಿರ ಹೋದ ವಿಶಾಲ್ ನೀನು ಬಾಸ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳುತ್ತಾನೆ. ಆವಾಗ ರಾಣಿ ಅವನು ನಾಟಕವಾಡುತ್ತಿದ್ದಾನೆ ಅಂತ ವಿಶಾಲ್ಗೆ ಹೇಳುತ್ತಾಳೆ. ಆವಾಗ ವಿಶಾಲ್ ಎಲ್ಲಿಯವರೆಗೆ ಅವನ ಮೆಡಿಕಲ್ ರಿಪೋರ್ಟ್ ಬರುವುದಿಲ್ಲವೋ ಅಲ್ಲಿಯವರೆಗೆ ನೀನು ಏನು ಮಾತನಾಡಬೇಡ ಅಂತ ರಾಣಿಗೆ ಹೇಳುತ್ತಾನೆ.
ನಂತರ ಮಧ್ಯರಾತ್ರಿಯಲ್ಲಿ ರಾಣಿ ನೀರು ಕುಡಿಯಲು ಹೇಳುತ್ತಾಳೆ. ಆವಾಗ ಮಂಗಳಮುಖಿ ರೂಪದಲ್ಲಿ ಬಂದ ಮುಕುಂದ ಅವಳನ್ನು ಹಿಡಿದು ಸುಮ್ಮನೆ ನಾನು ಹೇಳಿದಾಗೆ ಒಪ್ಪಿಕೋ ಅಂತ ಹೇಳುತ್ತಾನೆ. ನಂತರ ರಾಣಿ ಅವನನ್ನು ತಳ್ಳಿ ವಿಶಾಲ್ನನ್ನ ಹೆಬ್ಬಿಸಿ ಮುಕುಂದ ಬಂದಿರುವ ವಿಷಯ ಹೇಳುತ್ತಾಳೆ. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ. ಅದನ್ನು ನೋಡಿ ವಿಶಾಲ್ ನಿನಗೆ ಭ್ರಮೆ ಆಗಿರಬೇಕು ಅಂತ ರಾಣಿಯನ್ನೇ ಬೈಯುತ್ತಾನೆ. ನಂತರ ಸೋನು ಮುಕುಂದನ ಹತ್ತಿರ ಹೋಗಿ ಕೋರ್ಟ್ನಲ್ಲಿ ನನ್ನ ಆಕ್ಟಿಂಗ್ ಹೇಗಿತ್ತು ಅಂತ ಕೇಳುತ್ತಾಳೆ. ಆವಾಗ ಮುಕುಂದ ನಿನ್ನನ್ನು ಅದಕ್ಕಾಗಿಯೇ ಇಟ್ಟುಕೊಂಡಿದ್ದೇನೆ ಅಂತ ಹೇಳಿ ಅವಳನ್ನ ತಬ್ಬಿಕೊಂಡು ರೊಮ್ಯಾನ್ಸ್ ಮಾಡುತ್ತಾನೆ. ಈ ಕಡೆ ರಾಣಿ ಮುಕುಂದನ ಡಾಕ್ಯುಮೆಂಟ್ಸ್ ಚೆಕ್ ಮಾಡಲು ಅವನ ಮನೆಗೆ ಹೋಗುತ್ತಾಳೆ. ಆವಾಗ ಅಲ್ಲಿ ರಾಣಿಗೆ ಅವಳ ಸೀರೆ ಸಿಗುತ್ತದೆ. ನಂತರ ಅವಳು ಮುಕುಂದಾಗೆ ಡೌಟ್ ಬರಬಾರದೆಂದು ಅದನ್ನು ಅಲ್ಲೇ ಬಿಟ್ಟು ಹೋಗುತ್ತಾಳೆ. ನಂತರ ಮುಕುಂದ ಅದೇ ಸೀರೆಯನ್ನು ಮುದ್ದಾಡುತ್ತಾ ವಿಶಾಲ್ಗೆ ಫೋನ್ ಮಾಡಿ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ನೀನು ಇಂದು ರಾತ್ರಿಯೇ ದೆಹಲಿಗೆ ಹೋಗು ಅಂತ ಅವನನ್ನ ಕಳಿಸುತ್ತಾನೆ. ನಂತರ ರಾತ್ರಿಯಾದ ಮೇಲೆ ಮುಕುಂದ ಬೆಡ್ ಮೇಲೆ ರಾಣಿಯ ಕೈಕಾಲ್ ಕಟ್ಟಿ ಅವಳ ಬಟ್ಟೆಗಳನ್ನು ತೆಗೆದು ಅವಳ ವಿಡಿಯೋ ಮಾಡಿ ನೀನು ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀಯಾ ಅಂತ ರಾಣಿಗೆ ಹೇಳುತ್ತಾನೆ. ಅವಾಗ ರಾಣಿ ಅಸಹಾಯಕಳಾಗಿ ಮಲಗುತ್ತಾಳೆ. ನಂತರ ಮುಕುಂದ ಸೋನುಳನ್ನು ಅಲ್ಲಿಗೆ ಕರೆಸಿ ರಾಣಿಯ ಮುಂದೆಯೇ ಸೋನು ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ರಾಣಿ ಮುಕುಂದನು ಕೊಡುತ್ತಿರುವ ಕಾಟವನ್ನು ನೆನಪಿಸಿಕೊಂಡು ತುಂಬಾ ಹಿಂಸೆ ಪಡುತ್ತಾಳೆ. ಅಷ್ಟರಲ್ಲಿ ವಿಶಾಲ್ ವಾಪಸ್ ಬಂದಾಗ ರಾಣಿ ಮುಕುಂದನ ಬಗ್ಗೆ ಹೇಳಬೇಕೋ ಬೇಡವೋ ಎಂಬ ಗೊಂದಲದಲ್ಲಿ ಸಿಲುಕಿಕೊಳ್ತಾಳೆ. ಮರುದಿನ ರಾಣಿ ಮನೆಯಲ್ಲಿ ಒಬ್ಬಳೇ ಕುಳಿತಿರುತ್ತಾಳೆ. ಆವಾಗ ಮುಕುಂದ ಸೀರೆ ಉಟ್ಟಿಕೊಂಡು ಅಲ್ಲಿಗೆ ಬಂದು ಅವಳನ್ನ ಗಟ್ಟಿಯಾಗಿ ಹಿಡಿದು ರಾಣಿ ಜೊತೆ ಅಸಭ್ಯವಾಗಿ ವರ್ತಿಸುತ್ತಾನೆ. ಆವಾಗ ರಾಣಿ ನಿನಗೆ ನರಕದಲ್ಲಿಯೂ ಕೂಡ ಜಾಗ ಸಿಗುವುದಿಲ್ಲ ಅಂತ ಬೈಯುತ್ತಾಳೆ. ನಂತರ ಮುಕುಂದ ಇನ್ನು 24 ಗಂಟೆಗಳಲ್ಲಿ ನೀನಾಗೆ ನನ್ನ ಹತ್ತಿರ ಬರೆದಿದ್ದರೆ ನಿನ್ನ ವಿಡಿಯೋವನ್ನ ವೈರಲ್ ಮಾಡುತ್ತೇನೆ ಅಂತ ರಾಣಿಯನ್ನ ಎದುರಿಸುತ್ತಾನೆ. ಮರುದಿನ ರಾಣಿ ಮುಕುಂದಾಗೆ ಫೋನ್ ಮಾಡಿ ನಾನು ನಿನ್ನ ಮಾತಿಗೆ ಒಪ್ಪಿಕೊಂಡಿದ್ದೇನೆ, ಬೇಗ ಬಾ ಅಂತ ಹೇಳ್ತಾಳೆ. ಅವಾಗ ಖುಷಿಯಿಂದ ಮುಕುಂದ ಹೂ ತೆಗೆದುಕೊಂಡು ಅವಳ ಹತ್ತಿರ ಬರುತ್ತಾನೆ. ನಂತರ ಮುಕುಂದ ನಾವಿಬ್ಬರು ಇವತ್ತು ಫಸ್ಟ್ ನೈಟ್ ಮಾಡೋಣ ಅಂತ ರಾಣಿಗೆ ಹೇಳುತ್ತಾನೆ. ಅವಾಗ ರಾಣಿ ನೀವಿಬ್ಬರು ಹೆಂಗಸರಾಗಿ ಫಸ್ಟ್ ನೈಟ್ ಮಾಡಿದರೆ ಜನರು ನಗುತ್ತಾರೆ ಅಂತ ಹೇಳ್ತಾಳೆ. ಆವಾಗ ಮುಕುಂದ ನಾನು ನಿನ್ನನ್ನು ಪಡೆಯಲು ಮಂಗಳಮುಖಿಯಾಗಿ ನಾಟಕವಾಡಿ ಇದುವರೆಗೂ ತುಂಬಾ ಕಷ್ಟಪಟ್ಟಿದ್ದೇನೆ ಅಂತ ಹೇಳುತ್ತಾನೆ. ಅವಾಗ ರಾಣಿ ಅದನ್ನೆಲ್ಲ ತನ್ನ ಫೋನಿನಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ನಿನ್ನನ್ನ ಪೊಲೀಸರಿಗೆ ಒಪ್ಪಿಸುತ್ತೇನೆ ಅಂತ ಹೇಳುತ್ತಾಳೆ. ಅವಾಗ ಕೋಪಗೊಂಡ ಮುಕುಂದ ಅವಳನ್ನ ಕೊಲ್ಲಲು ಹೋಗುತ್ತಾನೆ. ಅಷ್ಟರಲ್ಲಿ ವಿಶಾಲ್ ಪೊಲೀಸರೊಂದಿಗೆ ಅಲ್ಲಿಗೆ ಬಂದು ಮುಕುಂದನನ್ನು ಅರೆಸ್ಟ್ ಮಾಡಿಸಿ ನಿನ್ನನ್ನು ನಂಬಿ ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಮುಕುಂದ್ ಕೆನ್ನೆಗೆ ಹೊಡೆಯುತ್ತಾನೆ. ಈ ಮೊದಲು ರಾಣಿ ವಿಶಾಲನಿಗೆ ಅಲ್ಲಿ ನಡೆದ ಮಾತುಕತೆಯ ವಾಯ್ಸ್ ರೆಕಾರ್ಡಿಂಗ್ ಕಳಿಸಿರುತ್ತಾಳೆ. ಅದನ್ನು ಕೇಳಿ ವಿಶಾಲ್ ಪೊಲೀಸರನ್ನು ಅಲ್ಲಿಗೆ ಕರೆದುಕೊಂಡು ಬಂದಿರುತ್ತಾನೆ. ಕೊನೆಗೆ ರಾಣಿ ತನ್ನ ಫೋನ್ ಪೊಲೀಸರಿಗೆ ಕೊಟ್ಟು ಮುಕುಂದನಿಗೆ ಕಠಿಣ ಶಿಕ್ಷೆ ಕೊಡಿಸಿ ಅಂತ ಹೇಳುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋ ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನ ಲಾಲಸ ಅನ್ನೋ ವಿಡಿಯೋ ಸರ್ಚ್ ಮಾಡಿ ನೋಡಬಹುದು.